ಪ್ರಣಮ್ಯ ಶಿರಸಾ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರಿನ್ ನಿತ್ಯಂ ಆಯುಃ ಕಾಮಾರ್ಥಸಿದ್ಧಯೇ. ಇದರ ಅರ್ಥ, ಗೌರಿ ಪುತ್ರನಾದ ವಿನಾಯಕನಿಗೆ ತಲೆಬಾಗಿ ನಮಸ್ಕರಿಸುತ್ತಾ ಭಕ್ತರ ಹೃದಯದಲ್ಲಿ ನೆಲೆಸಿರುವ ಅವನನ್ನು ಆಯುಷ್ಯ ಕಾಮನೆ ಮತ್ತು ಸಂಪತ್ತಿನ ಸಿದ್ಧಿಗಾಗಿ ಪ್ರತಿದಿನ ಸ್ಮರಿಸುತ್ತೇನೆ ಎಂದು ಅರ್ಥ. ಶ್ರೀ ಗಣೇಶನನ್ನು ಸ್ಮರಿಸುತ್ತಾ ಜ್ಯೋತಿಷ್ಯ ಪ್ರೇಮಿಗಳಿಗೂ ಹಾಗೂ ಭಗವಂತನ ಭಕ್ತರಿಗೂ ಆತ್ಮೀಯ ನಮಸ್ಕಾರಗಳು. ನಮ್ಮ ಶ್ರೀ ಗಣೇಶ್ ಅಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ನಮ್ಮ ಬದುಕಿನ ಏರಿಳಿತಗಳಲ್ಲಿ ಗ್ರಹಗತಿಗಳ ಪ್ರಭಾವ ಹೇಗಿರುತ್ತೆ, ಸಂಕಷ್ಟಗಳ ಸಮಯದಲ್ಲಿ ಯಾವ ಪರಿಹಾರಗಳು ನಮಗೆ ದಾರಿದೀಪವಾಗುತ್ತೆ ಮತ್ತು ನಮ್ಮ ಸನಾತನ ಧರ್ಮದ ಸಂಪ್ರದಾಯಗಳ ಮಹತ್ವವೇನು, ಇವೆಲ್ಲವನ್ನು ಸರಳವಾಗಿ ಹಾಗೂ ಶಾಸ್ತ್ರೋಕ್ತವಾಗಿ ನಿಮ್ಮ ಮುಂದೆ ತರುವುದೇ ನಮ್ಮ ಈ ಚಾನೆಲ್ನ ಮುಖ್ಯ ಉದ್ದೇಶ. ಇಂದಿನ ಪಂಚಾಂಗ ಏಪ್ರಿಲ್ 23, 2026. ವಾರ ಗುರುವಾರ. ತಿಥಿ ಷಷ್ಠಿ, ಬೆಳಿಗ್ಗೆ 8:19 ನಂತರ ಸಪ್ತಮಿ ರಾತ್ರಿ 8:49 ನಕ್ಷತ್ರ ಪುನರ್ವಸು ರಾತ್ರಿ 8:57 ಯೋಗ ಸುಕರ್ಮ ಬೆಳಿಗ್ಗೆ 6:08 ನಂತರ ಧೃತಿ. ಕರಣ ಗರಜ ಬೆಳಿಗ್ಗೆ 9:45 ವಣಿಜ ರಾತ್ರಿ 8:49 ಪಕ್ಷ ಶುಕ್ಲ ಪಕ್ಷ. ಮಾಸ ವೈಶಾಖ ಮಾಸ, ಆಮಾಂತ ಪದ್ಧತಿಯಂತೆ ಚೈತ್ರ ಮಾಸ. ಶುಭ ಮತ್ತು ಅಶುಭ ಸಮಯಗಳು: ಸೂರ್ಯೋದಯ ಬೆಳಿಗ್ಗೆ 5:48, ಸೂರ್ಯಾಸ್ತ ಸಂಜೆ 6:51. ರಾಹುಕಾಲ ಮಧ್ಯಾಹ್ನ 1:30 3 ಅಶುಭ ಸಮಯ. ಗುಳಿಕ ಕಾಲ ಬೆಳಿಗ್ಗೆ 9 10:30 ಯಮಗಂಡ ಕಾಲ ಬೆಳಿಗ್ಗೆ 6 7:30 ಬ್ರಹ್ಮ ಮುಹೂರ್ತ ಬೆಳಿಗ್ಗೆ 4:20 5:04 ವಿಶೇಷ ಸೂಚನೆ: ಇಂದು ಗಂಗಾ ಸಪ್ತಮಿ ಆಚರಣೆ ಇರುತ್ತೆ. ಈ ದಿನ ಆಸ್ತಿ ಖರೀದಿ ಅಥವಾ ಹೊಸ ಮನೆ ಪ್ರವೇಶಕ್ಕೆ ಅತ್ಯಂತ ಶುಭ ದಿನವಾಗಿದೆ. ಈಗ ದ್ವಾದಶ ರಾಶಿಗಳ ವಿವರಣೆಯನ್ನು ನೋಡ್ತಾ ಹೋಗೋಣ ಬನ್ನಿ. ಮೊದಲನೆಯದು ಮೇಷರಾಶಿ. ಮೇಷರಾಶಿಯವರದ್ದು ಉದ್ಯೋಗ ವ್ಯವಹಾರ ವಿಷಯಕ್ಕೆ ಬಂದಾಗ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಹಾಗೆ ಹೊಸ ಜವಾಬ್ದಾರಿಗಳು ಅಥವಾ ಪ್ರಾಜೆಕ್ಟ್ಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಸಹೋದ್ಯೋಗಿಗಳಿಂದ ಮಧುರ ಸಂಬಂಧವಿರಲಿ. ಅವರ ಸಹಕಾರದಿಂದ ಕಠಿಣ ಕೆಲಸಗಳು ಸುಲಭಗೊಳ್ಳುತ್ತವೆ. ಸರಕಾರಿ ಕೆಲಸದಲ್ಲಿದ್ದವರಿಗೆ ಬಡ್ತಿಯ ಶುಭ ವಾರ್ತೆ ಸಿಗುತ್ತೆ. ಹಾಗೆ ವ್ಯಾಪಾರದಲ್ಲಿ ಹಠಾತ್ ಲಾಭ ಕಂಡು ಬರಲಿದೆ. ಹೊಸ ಹೂಡಿಕೆಗಳಿಗೆ ಇಂದು ಶುಭ ದಿನವಾಗಿದೆ. ಇನ್ನು ಪಾಲುದಾರಿಕೆ ವ್ಯವಹಾರದಲ್ಲಿ ನಂಬಿಕೆ ಮುಖ್ಯ. ನಿಮ್ಮ ಚಾಣಾಕ್ಷತನದಿಂದ ಹೊಸ ಗ್ರಾಹಕರನ್ನು ಆಕರ್ಷಿಸ್ತೀರಾ. ಶಿಕ್ಷಣದಲ್ಲಿ ನೋಡಿದಾಗ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗಲಿದೆ. ಕಷ್ಟದ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಶಿಕ್ಷಕರ ಸಹಾಯ, ಹಿರಿಯರ ಸಹಾಯವನ್ನು ಪಡೆಯಿರಿ, ಒಳ್ಳೆಯದಾಗತ್ತೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರಿಗೆ ಧನಾತ್ಮಕ ಫಲಿತಾಂಶದ ಮುನ್ಸೂಚನೆ ಸಿಗಲಿದೆ. ಕುಟುಂಬ ಸಂಬಂಧಿತ ವಿಷಯಕ್ಕೆ ಬಂದಾಗ ಮನೆಯಲ್ಲಿ ಹಿರಿಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ. ತಂದೆಯ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತೆ. ಹಾಗೆ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೆ ಸಂಜೆಯೊಳಗೆ ಬಗೆಹರಿಯಬಹುದು. ಮಕ್ಕಳ ಪ್ರಗತಿಯಿಂದ ಮನೆಯಲ್ಲಿ ಸಂತೋಷದ ವಾತಾವರಣವಿರುತ್ತೆ. ವಿಶೇಷ ಸಂಗತಿಗಳು: ಶುಭ ಸಂಖ್ಯೆ 9, ಶುಭ ಬಣ್ಣ ಗಾಢ ಕೆಂಪು, ಶುಭ ಸಮಯ ಬೆಳಿಗ್ಗೆ 10:30 12 ಅಶುಭ ಸಮಯ ಮಧ್ಯಾಹ್ನ 1:30 3 ಈ ಸಮಯದಲ್ಲಿ ಪ್ರಮುಖ ನಿರ್ಧಾರ ಬೇಡ. ಒಂದು ಸರಳ ಪರಿಹಾರ: ಇಂದು ಗುರುವಾರವಾದ್ದರಿಂದ ಸಾಧ್ಯವಾದರೆ ಹಳದಿ ಬಣ್ಣದ ಹೂಗಳನ್ನು ಗಣೇಶನಿಗೆ ಅಥವಾ ಗುರುಗಳಿಗೆ ಸಮರ್ಪಿಸಿ. ಓಂ ಗಂ ಗಣಪತೇ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಇದರಿಂದ ಕೆಲಸದಲ್ಲಿನ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಒಳ್ಳೆಯದಾಗಲಿ. ಶುಭ ದಿನ. ಎರಡನೆಯದ್ದು ವೃಷಭ ರಾಶಿ. ವೃಷಭ ರಾಶಿಯವರದ್ದು ಉದ್ಯೋಗ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದ ಸ್ಥಳಗಳಲ್ಲಿ ನಿಮ್ಮ ಕೆಲಸಕ್ಕೆ ತಕ್ಕ ಮನ್ನಣೆ ಸಿಗಲಿದೆ. ಮೇಲಾಧಿಕಾರಿಗಳು ನಿಮ್ಮ ಕ್ರಿಯಾಶೀಲತೆಯನ್ನು ಗುರುತಿಸುತ್ತಾರೆ.
ಹಾಗೆ ಹೊಸ ಉದ್ಯೋಗಕ್ಕಾಗಿ ಹುಡುಕುತ್ತಿರುವವರಿಗೆ ದೊಡ್ಡ ಕಂಪನಿಗಳಿಂದ ಕರೆ ಬರುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳೊಂದಿಗೆ ವಿನಾಕಾರಣ ವಾದ ಮಾಡುವುದನ್ನು ತಪ್ಪಿಸಿ. ಆರ್ಥಿಕ ಲಾಭವು ನಿರೀಕ್ಷೆಗಿಂತಲೂ ಹೆಚ್ಚಿರಲಿದೆ. ಹಳೆಯ ಬಾಕಿ ಬರಬೇಕಿದ್ದ ಹಣ ನಿಮ್ಮ ಕೈ ಸೇರಬಹುದು. ಹಾಗೆ ರಿಯಲ್ ಎಸ್ಟೇಟ್ ಅಥವಾ ಬಟ್ಟೆ ವ್ಯಾಪಾರಿಗಳಿಗೆ ಇದು ಹೆಚ್ಚಿನ ಶುಭ ದಿನ, ಲಾಭದ ದಿನ. ಹಾಗೆ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಮಧ್ಯಾಹ್ನದ ಸಮಯ ಬಹಳ ಉತ್ತಮವಾಗಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳು ಏಕಾಗ್ರತೆಯ ಕೊರತೆಯನ್ನು ಅನುಭವಿಸಬಹುದು. ಆದ್ದರಿಂದ ಓದಿನ ಕಡೆ ಸ್ವಲ್ಪ ಗಮನ ಕೊಡಿ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಶುಭ ಸಮಾಚಾರ ಸಿಗಲಿದೆ. ತಾಂತ್ರಿಕ ವಿಷಯಗಳನ್ನು ಕಲಿಯುವವರಿಗೆ ಇಂದು ಯಶಸ್ಸಿನ ದಿನ. ಕುಟುಂಬ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸಿರುತ್ತೆ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯ ಕಳೆಯುತ್ತೀರಿ. ಮನೆಗೆ ಹತ್ತಿರದ ಸಂಬಂಧಿಗಳು ಭೇಟಿ ನೀಡುವ ಸಾಧ್ಯತೆ ಇದೆ. ಇದರಿಂದ ಮನೆಯಲ್ಲಿ ಸಂಭ್ರಮದ ವಾತಾವರಣವಿರುತ್ತೆ. ಮಕ್ಕಳ ಬೇಡಿಕೆಗಳನ್ನು ಈಡೇರಿಸಲು ಸ್ವಲ್ಪ ಹಣ ಖರ್ಚಾಗಬಹುದು. ಚಿಂತೆ ಬೇಡ. ಇನ್ನು ವಿಶೇಷ ಸಂಗತಿ ಎಂದರೆ ಶುಭ ಸಂಖ್ಯೆ 6, ಶುಭ ಬಣ್ಣ ಬಿಳಿ ಅಥವಾ ಕೆನೆ ಬಣ್ಣ, ಶುಭ ಸಮಯ ಮಧ್ಯಾಹ್ನ 12:15ರಿಂದ 1:40ರವರೆಗೆ, ಅಶುಭ ಸಮಯ ಮಧ್ಯಾಹ್ನ 1:30ರಿಂದ 3ರವರೆಗೆ. ಒಂದು ಸರಳ ಸುಲಭ ಪರಿಹಾರ: ಮಹಾಲಕ್ಷ್ಮೀ ದೇವಿಗೆ ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸಿ ಅಥವಾ ತುಪ್ಪದ ದೀಪ ಹಚ್ಚಿ. ಬಡವರಿಗೆ ಅಥವಾ ಅವಶ್ಯಕತೆ ಇರುವವರಿಗೆ ಬಿಳಿಯ ಬಣ್ಣದ ವಸ್ತ್ರಗಳನ್ನು ದಾನ ಮಾಡಿ. ಒಳ್ಳೆಯದಾಗತ್ತೆ. ಶುಭ ದಿನ. 3ನೇಯದ್ದು ಮಿಥುನ ರಾಶಿ. ಮಿಥುನ ರಾಶಿಯವರದ್ದು ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನೋಡಿದರೆ ಕೆಲಸದ ಸ್ಥಳದಲ್ಲಿ ಸವಾಲುಗಳು ಎದುರಾಗಬಹುದು. ಆದರೆ ಬುದ್ಧಿವಂತಿಕೆಯಿಂದ ಅವುಗಳನ್ನು ನಿಭಾಯಿಸಬಹುದು. ಸಹೋದ್ಯೋಗಿಗಳೊಂದಿಗೆ ಕೆಲಸ ಮಾಡುವಾಗ ಸ್ಪಷ್ಟತೆ ಕಾಪಾಡಿಕೊಳ್ಳಿ. IT ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಇರುವವರಿಗೆ ಹೊಸ ಅವಕಾಶಗಳು ಸಿಗಬಹುದು. ವ್ಯಾಪಾರದಲ್ಲಿ ಸಾಮಾನ್ಯ ಲಾಭವಿರುತ್ತೆ. ದೂರ ಪ್ರಯಾಣದಿಂದ ಹೊಸ ವ್ಯಾಪಾರ ಸಂಬಂಧಗಳು ಏರ್ಪಡಬಹುದು. ಹಣಕಾಸಿನ ವ್ಯವಹಾರ ಮಾಡುವಾಗ ದಾಖಲೆಗಳನ್ನು ಇಟ್ಟುಕೊಳ್ಳಿ. ಹೂಡಿಕೆ ಮಾಡುವ ಮುನ್ನ ಅನುಭವಿ ವ್ಯಕ್ತಿಗಳ ಸಲಹೆಯನ್ನು ಪಡೆಯುವುದು ಒಳ್ಳೆಯದು. ಇನ್ನು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಸಂಶೋಧನೆ ಮತ್ತು ಕಲಾತ್ಮಕ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಯುತ್ತಿರುವವರಿಗೆ ಮಿತ್ರರಿಂದ ಸಹಾಯ ಸಿಗುತ್ತೆ. ಓದಿನ ನಡುವೆ ಸಣ್ಣ ವಿರಾಮ ತೆಗೆದುಕೊಳ್ಳುವುದು ಏಕಾಗ್ರತೆಗೆ ಸಹಾಯವಾಗುತ್ತೆ. ಇನ್ನು ಕೌಟುಂಬಿಕ ವಿಷಯಕ್ಕೆ ಬಂದಾಗ ಕುಟುಂಬದ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಮಾತಿನ ಮೇಲೆ ನಿಗಾ ಇರಲಿ. ಮನೆಯ ಹಿರಿಯರ ಸಲಹೆಯು ದೊಡ್ಡ ಸಮಸ್ಯೆಯಿಂದ ಪಾರು ಮಾಡಬಹುದು. ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಇನ್ನು ವಿಶೇಷ ಸಂಗತಿಗಳು: ವಿಶೇಷ ಸಂಖ್ಯೆ ಶುಭ ಸಂಖ್ಯೆ 5, ಶುಭ ಬಣ್ಣ ಹಸಿರು, ಶುಭ ಸಮಯ ಸಂಜೆ 4:30ರಿಂದ 6ರವರೆಗೆ, ಅಶುಭ ಸಮಯ ಮಧ್ಯಾಹ್ನ 1:30ರಿಂದ 3ರವರೆಗೆ. ಒಂದು ಸರಳ ಸುಲಭ ಪರಿಹಾರ: ಶ್ರೀ ಗಣೇಶನಿಗೆ 21 ಗರಿಕೆ ಅರ್ಪಿಸಿ ಓಂ ಗಣಪತೇ ನಮಃ ಮಂತ್ರ ಜಪಿಸಿ. ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸುವುದು ಅಥವಾ ಹಸಿರು ಬೇಳೆಗಳನ್ನು ದಾನ ಮಾಡುವುದು ಶುಭ ತರುತ್ತೆ. ನಿಮಗೆ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡುತ್ತೆ. ಒಳ್ಳೆಯದಾಗಲಿ. ಶುಭ ದಿನ. 4ನೇಯದು ಕಟಕ ರಾಶಿ. ಕಟಕ ರಾಶಿಯವರದ್ದು ಕೌಟುಂಬಿಕ ವಿಷಯಕ್ಕೆ ಬಂದಾಗ ನಿಮಗೆ ಮಾನಸಿಕ ಶಾಂತಿಗಾಗಿ ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯುವುದು ಉತ್ತಮ. ಇಂದು ನೀವು ಸೃಜನಶೀಲ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣುತ್ತೀರಿ. ಹಾಗೆ ವೃತ್ತಿ ಮತ್ತು ಉದ್ಯೋಗ ಸಂಬಂಧಪಟ್ಟ ವಿಷಯಕ್ಕೆ ಕೆಲಸದ ಸ್ಥಳದಲ್ಲಿ ಹಿರಿಯರ ಅಧಿಕಾರಿಗಳಿಂದ ಮೆಚ್ಚುಗೆ ಅಥವಾ ಬಡ್ತಿಯ ನಿರೀಕ್ಷೆ ಇಟ್ಟುಕೊಳ್ಳಬಹುದು. ಆದಾಗ್ಯೂ ಸಹೋದ್ಯೋಗಿಗಳೊಂದಿಗೆ ವಾದ ಮಾಡುವುದನ್ನು ತಪ್ಪಿಸಿ. ಆರ್ಥಿಕ ಸ್ಥಿತಿಗೆ ಬಂದಾಗ ಹೊಸ ವ್ಯವಹಾರದ ವಿಷಯಗಳನ್ನು ಪರಿಶೀಲಿಸಲು ಅಥವಾ ಹೂಡಿಕೆ ಮಾಡಲು ಇದು ಸುಸಮಯ. ಒಳ್ಳೆಯ ಸಮಯ. ಆರ್ಥಿಕವಾಗಿ ಸಬಲರಾಗುವ ಸಾಧ್ಯತೆ ಇದ್ದು ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುತ್ತೆ. ಇನ್ನು ಆರೋಗ್ಯ ವಿಷಯಕ್ಕೆ ಬಂದಾಗ ಕೆಲಸ ಮತ್ತು ವಿಶ್ರಾಂತಿಯ ನಡುವೆ ಸಮತೋಲನ ಕಾಪಾಡಿಕೊಳ್ಳುವುದು ಅಗತ್ಯ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಜಾಗ್ರತೆ ವಹಿಸಿ. ಹಾಗೆ ಅದೃಷ್ಟ ಸಂಗತಿಗಳು: ಅದೃಷ್ಟ ಬಣ್ಣ ಹಾಲು ಬಿಳಿ, ಅದೃಷ್ಟ ಸಂಖ್ಯೆ 4. ಒಂದು ಸುಲಭ ಪರಿಹಾರ:
ಮಾನಸಿಕ ನೆಮ್ಮದಿಗಾಗಿ ಮತ್ತು ಯಶಸ್ಸಿಗಾಗಿ ಶಿವನ ಆರಾಧನೆ ಅಥವಾ ಇಷ್ಟ ದೈವನ ಪ್ರಾರ್ಥನೆ ಮಾಡಿ ನಿಮ್ಮ ಎಲ್ಲ ಕಷ್ಟಗಳು ದೋಷಗಳು ನಿವಾರಣೆಯಾಗುತ್ತವೆ. ಒಳ್ಳೆಯದಾಗಲಿ. ಶುಭ ದಿನ. 5ನೇಯದ್ದು ಸಿಂಹರಾಶಿ. ಸಿಂಹರಾಶಿಯವರದ್ದು ಸಾಮಾನ್ಯ ಸ್ಥಿತಿಯನ್ನು ನೋಡಿದಾಗ ನಿಮಗೆ ಒಂದು ಅನುಕೂಲಕರ ದಿನವಿದು. ದೀರ್ಘಕಾಲದ ಅನಾರೋಗ್ಯದಿಂದ ಪರಿಹಾರ ಕಂಡುಕೊಳ್ಳುತ್ತೀರಿ. ಇನ್ನು ಆರ್ಥಿಕ ವಿಷಯಕ್ಕೆ ಬಂದಾಗ ಸ್ನೇಹಿತರೊಂದಿಗೆ ಖರ್ಚು ಮಾಡುವ ಸಾಧ್ಯತೆ ಇದ್ದರೂ ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗಿರುತ್ತೆ. ಹೊಸ ಆದಾಯದ ಮೂಲಕ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಇನ್ನು ವೃತ್ತಿ ಮತ್ತು ವ್ಯವಹಾರ ವಿಷಯವನ್ನು ನೋಡೋಣ. ಕೆಲಸದಲ್ಲಿ ಹಿರಿಯರ ಸಹಕಾರದಿಂದ ಗುರಿ ತಲುಪುವ ಸಾಧ್ಯತೆ ಇದೆ. ವ್ಯವಹಾರದಲ್ಲಿ ಮೋಸ ಹೋಗದಂತೆ ಎಚ್ಚರದಿಂದಿರಿ. ಕುಟುಂಬ ಮತ್ತು ಪ್ರೀತಿ ವಿಷಯ. ಕುಟುಂಬ ಸದಸ್ಯರ ಅಗತ್ಯಗಳಿಗೆ ಆದ್ಯತೆ ನೀಡಿ. ವೈವಾಹಿಕ ಜೀವನದಲ್ಲಿ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿರಬಹುದು. ಸ್ವಲ್ಪ ಅಂತರದ ಅವಶ್ಯಕತೆ ಇದೆ. ಇನ್ನು ನಿಮ್ಮ ಅದೃಷ್ಟ ಇಂದು ಗಜಕೇಸರಿ ಯೋಗ ಮತ್ತು ಗೌರಿ ಯೋಗದ ಪ್ರಭಾವದಿಂದ ಅದೃಷ್ಟ ಒಲಿಯಲಿದೆ. ಅದೃಷ್ಟ ಬಣ್ಣ ಗುಲಾಬಿ. ಅದೃಷ್ಟ ಸಂಖ್ಯೆ 2. ಒಂದು ಸುಲಭ ಪರಿಹಾರ ನಿಮಗೆ. ಆರ್ಥಿಕ ಬೆಳವಣಿಗೆಗಾಗಿ ಬೇಲ್ ಮರದ ಬೇರುಗಳನ್ನು ಕೆಂಪು ಅಥವಾ ಕಿತ್ತಳೆ ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಿ. ಒಳ್ಳೆಯದಾಗತ್ತೆ. ಶುಭವಾಗಲಿ. 6ನೇಯದ್ದು ಕನ್ಯಾ ರಾಶಿ. ಕನ್ಯಾ ರಾಶಿಯವರದ್ದು ಸಾಮಾನ್ಯ ಸ್ಥಿತಿಗೆ ಬಂದಾಗ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿರಲಿದೆ. ದೀರ್ಘಕಾಲದ ಸಮಸ್ಯೆಗಳಿಗೆ ಇಂದು ಪರಿಹಾರ ಕಂಡುಕೊಳ್ಳುತ್ತೀರಿ. ನಿಮಗೆ ಹಿರಿಯರ ಆಶೀರ್ವಾದ ನಿಮಗೆ ಶ್ರೀರಕ್ಷೆಯಾಗಲಿದೆ. ಇನ್ನು ವೃತ್ತಿ ಮತ್ತು ವ್ಯಾಪಾರ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗಲಿದೆ. ವ್ಯಾಪಾರಸ್ಥರಿಗೆ ಹಠಾತ್ ಲಾಭದ ಸಾಧ್ಯತೆ ಇದೆ. ಹೊಸ ಯೋಜನೆಗಳನ್ನು ಆರಂಭಿಸಲು ಇದು ನಮಗೆ ಒಳ್ಳೆಯ ದಿನ. ಇನ್ನು ಆರ್ಥಿಕ ಸಂಬಂಧಪಟ್ಟಂತೆ ಆರ್ಥಿಕ ಸ್ಥಿತಿ ಉತ್ತಮವಾಗಿದ್ದು ಸ್ಥಿರಾಸ್ತಿ ಅಥವಾ ವಾಹನ ಖರೀದಿ ಮಾಡುವ ಬಗ್ಗೆ ಆಲೋಚನೆ ಇದ್ದರೆ ಇಂದೇ ಆರಂಭಿಸಿ. ಇನ್ನು ಕೌಟುಂಬಿಕ ಮತ್ತು ಪ್ರೀತಿ ವಿಷಯಕ್ಕೆ ಬಂದಾಗ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರಲಿದೆ. ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನು ಕಳೆಯುವಿರಿ. ದೂರದ ಸಂಬಂಧಿಕರಿಂದ ಶುಭ ಸುದ್ದಿ ಕೇಳುತ್ತೀರಿ. ಇನ್ನು ಆರೋಗ್ಯ ವಿಷಯ. ಆರೋಗ್ಯದಲ್ಲಿ ಗಮನಾರ್ಹ ಸುಧಾರಣೆ ಕಂಡುಬರುತ್ತೆ. ಆದರೂ ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸುವುದು ಉತ್ತಮ. ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಕೆಲವಷ್ಟು ಅದೃಷ್ಟ ಸಂಗತಿಗಳು. ಅದೃಷ್ಟ ಬಣ್ಣ ಹಸಿರು. ಅದೃಷ್ಟ ಸಂಖ್ಯೆ 5. ಒಂದು ಸರಳ ಪರಿಹಾರ. ಇಂದು ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಹೆಚ್ಚು ಫಲದಾಯಕ. ದೋಷ ನಿವಾರಣೆಯಾಗುತ್ತೆ. ಸಂಕಷ್ಟಗಳು ದೂರವಾಗುತ್ತವೆ. ಒಳ್ಳೆಯದಾಗಲಿ. ಶುಭ ದಿನ. 7ನೇಯದ್ದು ತುಲಾರಾಶಿ. ತುಲಾರಾಶಿಯವರದ್ದು ಸಾಮಾನ್ಯ ಸ್ಥಿತಿಯನ್ನು ನೋಡಿದಾಗ ನಿಮ್ಮ ಮನಸ್ಸು ಪ್ರಸನ್ನವಾಗಿರುತ್ತೆ. ನಿಮ್ಮ ಸೌಮ್ಯ ಸ್ವಭಾವದಿಂದ ಇತರರನ್ನು ನೀವು ಆಕರ್ಷಿಸ್ತೀರಿ. ಹಾಗೆ ಕಲೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿರುವವರಿಗೆ ಹೊಸ ಅವಕಾಶಗಳು ಸಿಗಲಿವೆ. ಇನ್ನು ವೃತ್ತಿ ಮತ್ತು ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ನಿಮ್ಮ ಕೆಲಸದ ಶೈಲಿಗೆ ಮೆಚ್ಚುಗೆ ದೊರೆಯಲಿದೆ. ವ್ಯಾಪಾರದಲ್ಲಿ ಲಾಭದ ಪ್ರಮಾಣ ಸಾಧಾರಣವಾಗಿದ್ದರೂ ಭವಿಷ್ಯದ ದೃಷ್ಟಿಯಿಂದ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಸಾಧ್ಯತೆ ಇದೆ. ಇನ್ನು ಆರ್ಥಿಕ ವಿಷಯಕ್ಕೆ ಬಂದಾಗ ಆರ್ಥಿಕವಾಗಿ ಆದಾಯಕ್ಕಿಂತ ಖರ್ಚು ಅಧಿಕವಾಗದಂತೆ ನೋಡಿಕೊಳ್ಳಿ. ಅನಗತ್ಯ ಖರ್ಚುಗಳ ಖರೀದಿಗೆ ಹಣ ವ್ಯಯಿಸುವ ಸಾಧ್ಯತೆ ಇದೆ. ಎಚ್ಚರವಿರಲಿ. ಇನ್ನು ಕೌಟುಂಬಿಕ ವಿಷಯಕ್ಕೆ ಬಂದಾಗ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ಇರಲಿದೆ. ಮನೆಯಲ್ಲಿ ಸಣ್ಣ ಶುಭ ಕಾರ್ಯ ಅಥವಾ ಗೆಟ್ ಟುಗೆದರ್ ನಡೆಯುವ ಸೂಚನೆ ಇದೆ. ಅವಿವಾಹಿತರಿಗೆ ವಿವಾಹದ ಮಾತುಕತೆಗಳು ಮುಂದುವರಿಯುತ್ತವೆ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕಣ್ಣಿನ ತೊಂದರೆ ಅಥವಾ ತಲೆನೋವು ಕಾಣಿಸಿಕೊಳ್ಳುತ್ತೆ. ವಿಶ್ರಾಂತಿಗೆ ಆದ್ಯತೆ ಕೊಡಿ. ಆರೋಗ್ಯವನ್ನು ಚೆನ್ನಾಗಿ ಇಟ್ಟುಕೊಳ್ಳಿ. ಇನ್ನು ಕೆಲವೊಂದಿಷ್ಟು ಅದೃಷ್ಟ ಸಂಗತಿಗಳು. ಅದೃಷ್ಟ ಬಣ್ಣ ಬಿಳಿ ಮತ್ತು ನೀಲಿ. ಅದೃಷ್ಟ ಸಂಖ್ಯೆ 6. ಒಂದು ಸರಳ ಉಪಾಯ ಪರಿಹಾರ. ನೀವು ಇಂದು ಲಕ್ಷ್ಮೀ ದೇವಿಯ ಆರಾಧನೆ ಮಾಡಿ ಅಥವಾ ಬಡವರಿಗೆ ಸ್ವಲ್ಪ ಸಿಹಿ ತಿಂಡಿಯನ್ನು ದಾನ ಮಾಡಿ. ನಿಮ್ಮ ಎಲ್ಲ ದೋಷಗಳು ನಿವಾರಣೆಯಾಗುತ್ತವೆ. ಒಳ್ಳೆಯದಾಗಲಿ. ಶುಭ ದಿನ. 8ನೇಯ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರದ್ದು ಸಾಮಾನ್ಯ ಸ್ಥಿತಿಯನ್ನು ನೋಡಿದಾಗ
ನಿಮ್ಮ ಮನಸ್ಸು ಸ್ವಲ್ಪ ಚಂಚಲವಾಗಿರುತ್ತೆ. ಹಾಗಾಗಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಸರಿಯಾಗಿ ಯೋಚನೆ ಮಾಡಿ ತಾಳ್ಮೆಯಿಂದ ಇರುವುದು ಅಗತ್ಯ. ಇನ್ನು ವೃತ್ತಿ ಮತ್ತು ವ್ಯಾಪಾರ ಉದ್ಯೋಗ ಸಂಬಂಧಪಟ್ಟಂತೆ ಕೆಲಸದ ಸ್ಥಳದಲ್ಲಿ ಕೆಲಸದ ಒತ್ತಡ ಹೆಚ್ಚಿರುತ್ತೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು. ವ್ಯಾಪಾರಸ್ಥರಿಗೆ ಸ್ಪರ್ಧಿಗಳಿಂದ ಸವಾಲುಗಳು ಎದುರಾಗಬಹುದು. ಶಾಂತವಾಗಿರಿ, ಎಲ್ಲವೂ ಒಳ್ಳೆಯದಾಗುತ್ತೆ. ಇನ್ನು ಆರ್ಥಿಕತೆ ಸಂಬಂಧಪಟ್ಟಂತೆ ಆರ್ಥಿಕವಾಗಿ ಸುಧಾರಣೆಯ ದಿನೇ. ಹಳೆಯ ಸಾಲುಗಳನ್ನು ತೀರಿಸುವ ಪ್ರಯತ್ನ ಮಾಡುವಿರಿ. ಹಣದ ವ್ಯವಹಾರದಲ್ಲಿ ಜಾಗರೂಕರಾಗಿರಿ. ಇನ್ನು ಕುಟುಂಬ ಮತ್ತು ಪ್ರೀತಿಗೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಮಾತಿನ ಮೇಲೆ ನಿಗಾ ಇರಲಿ, ತಾಳ್ಮೆ ಇರಲಿ. ಸಂಗಾತಿಯ ಬೆಂಬಲ ನಿಮಗೆ ಮಾನಸಿಕ ಸ್ಥಿರತೆಯನ್ನು ನೀಡುತ್ತೆ. ಇನ್ನು ಆರೋಗ್ಯ ವಿಷಯ. ಆರೋಗ್ಯದಲ್ಲಿ ಅಜೀರ್ಣ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು. ಆಹಾರ ಕ್ರಮದ ಬಗ್ಗೆ ಗಮನವಿರಲಿ. ಆರೋಗ್ಯದ ಕಾಳಜಿ ವಹಿಸಿ ಆರೋಗ್ಯವಂತರಾಗಿರಿ. ಇನ್ನು ಅದೃಷ್ಟ ಸಂಗತಿಗಳು. ಅದೃಷ್ಟ ಬಣ್ಣ ಕೆಂಪು. ಅದೃಷ್ಟ ಸಂಖ್ಯೆ 9. ಸುಲಭ ಪರಿಹಾರ. ಇಂದು ಹನುಮಾನ್ ಚಾಲಿಸ ಪಠಿಸುವುದರಿಂದ ಅಥವಾ ಆಂಜನೇಯ ಸ್ವಾಮಿಯ ದರ್ಶನ ಮಾಡುವುದು ನಿಮಗೆ ಧೈರ್ಯ ಮತ್ತು ಯಶಸ್ಸನ್ನು ನೀಡುತ್ತೆ. ನಿಮ್ಮ ಎಲ್ಲ ಕಷ್ಟಗಳು ಸಮಸ್ಯೆಗಳು ದೂರವಾಗುತ್ತವೆ. ಒಳ್ಳೆಯದಾಗಲಿ. ಶುಭ ದಿನ. 9ನೇಯದು ಧನುರಾಶಿ. ಧನುರಾಶಿಯವರದ್ದು ಸಾಮಾನ್ಯ ಸ್ಥಿತಿಯನ್ನು ನೋಡಿದಾಗ ನಿಮ್ಮ ದೀರ್ಘಕಾಲದ ಆಸೆಗಳು ಈಡೇರುವ ಸಾಧ್ಯತೆ ಇದೆ. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಹಾಗೆ ಪ್ರವಾಸಕ್ಕೆ ಯೋಜನೆ ಹಾಕುವ ಸಾಧ್ಯತೆ ಇದೆ. ಇನ್ನು ವೃತ್ತಿ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಉದ್ಯೋಗದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಉತ್ತಮವಾಗಿರುತ್ತೆ ಮತ್ತು ಮೇಲಾಧಿಕಾರಿಗಳಿಂದ ಪ್ರಶಂಸೆ ಪಡೆಯುತ್ತೀರಿ. ವ್ಯಾಪಾರದಲ್ಲಿ ಲಾಭದಾಯಕ ಬದಲಾವಣೆಗಳು ಕಂಡುಬರುತ್ತವೆ. ಹೊಸ ಒಪ್ಪಂದಗಳಿಗೆ ಇಂದು ಸಕಾಲವಿದೆ, ಒಳ್ಳೆಯ ಕಾಲವಿದೆ. ಒಂದಿಷ್ಟು ಆರ್ಥಿಕತೆಯ ಬಗ್ಗೆ ನೋಡೋಣ. ಹಣಕಾಸಿನ ಸ್ಥಿತಿ ಬಲವಾಗಿದ್ದು ಬರಬೇಕಿದ್ದ ಹಳೆಯ ಬಾಕಿ ಹಣ ಕೈ ಸೇರಬಹುದು. ಹೂಡಿಕೆಯಿಂದ ಉತ್ತಮ ಲಾಭದ ನಿರೀಕ್ಷೆ ಇದೆ. ಇನ್ನು ಕುಟುಂಬ ಮತ್ತು ಪ್ರೀತಿ ವಿಷಯಕ್ಕೆ ಬಂದಾಗ ಕುಟುಂಬದೊಂದಿಗೆ ಸಂತೋಷದ ಸಮಯ ಕಳೆಯುವಿರಿ. ಮಕ್ಕಳ ಯಶಸ್ಸು ನಿಮ್ಮ ಹೆಮ್ಮೆ ತರಲಿದೆ. ಪ್ರೇಮಿಗಳಿಗೆ ಮನೆಯವರ ಬೆಂಬಲ ಸಿಗುವ ಸಾಧ್ಯತೆ ಇದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಸ್ಥಿರತೆ ಇರುತ್ತೆ. ದೈಹಿಕವಾಗಿ ಚಟುವಟಿಕೆಯಿಂದ ಇರುತ್ತೀರಿ. ಇನ್ನು ಕೆಲವೊಂದು ಅದೃಷ್ಟ ಸಂಗತಿಗಳು. ಅದೃಷ್ಟ ಬಣ್ಣ ಹಳದಿ. ಅದೃಷ್ಟ ಸಂಖ್ಯೆ 3. ಸರಳ ಪರಿಹಾರ. ಗುರುವಾರವಾದ್ದರಿಂದ ದಕ್ಷಿಣಾಮೂರ್ತಿ ಅಥವಾ ಗುರು ರಾಘವೇಂದ್ರ ಸ್ವಾಮಿಯ ದರ್ಶನ ಮಾಡಿ ಅಥವಾ ಹಳದಿ ಬಣ್ಣದ ಹೂಗಳನ್ನು ದೇವರಿಗೆ ಅರ್ಪಿಸಿ. ನಿಮ್ಮ ಲೋಪದೋಷಗಳು ಕಷ್ಟಗಳು ನಿವಾರಣೆಯಾಗುತ್ತವೆ. ಒಳ್ಳೆಯದಾಗಲಿ. ಶುಭವಾಗಲಿ. 10ನೇಯ ರಾಶಿ ಮಕರ ರಾಶಿ. ಮಕರ ರಾಶಿಯವರದ್ದು ಸಾಮಾನ್ಯ ಸ್ಥಿತಿಯನ್ನು ನೋಡಿದಾಗ ನೀವು ಅಂದುಕೊಂಡ ಕೆಲಸಗಳು ಸ್ವಲ್ಪ ವಿಳಂಬವಾದರೂ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ. ಚಿಂತೆ ಬೇಡ. ನಿಮ್ಮ ಶಿಸ್ತು ಮತ್ತು ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವ ಸಾಧ್ಯತೆ ಇದೆ. ಇನ್ನು ವೃತ್ತಿ ಮತ್ತು ವ್ಯಾಪಾರ ಉದ್ಯೋಗ ವಿಷಯಕ್ಕೆ ನೋಡಿದಾಗ ಉದ್ಯೋಗದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿವೆ, ಆದರೆ ಅದನ್ನು ಸಮರ್ಥವಾಗಿ ನಿಭಾಯಿಸುವಿರಿ. ವ್ಯಾಪಾರಸ್ಥರು ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭವನ್ನು ನಿರೀಕ್ಷಿಸಬಹುದು. ಇನ್ನು ಆರ್ಥಿಕತೆಯ ವಿಷಯ. ಆರ್ಥಿಕ ಸ್ಥಿತಿ ಸುಧಾರಣೆಯಾಗುತ್ತೆ. ಹಳೆಯ ಹೂಡಿಕೆಗಳಿಂದ ಸ್ವಲ್ಪ ಲಾಭ ಬರಬಹುದು. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಒಳ್ಳೆಯದು. ಇನ್ನು ಕುಟುಂಬ ಮತ್ತು ಪ್ರೀತಿಗೆ ಸಂಬಂಧಪಟ್ಟಂತೆ ಜೀವನ ಸಂಗಾತಿಯಿಂದ ಸಂಪೂರ್ಣ ಸಹಕಾರ ಸಿಗಲಿದೆ. ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಸಾಮಾಜಿಕವಾಗಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಇನ್ನು ಆರೋಗ್ಯ ದೃಷ್ಟಿಯಲ್ಲಿ ನೋಡಿದಾಗ ಕೀಲು ನೋವು ಅಥವಾ ಬೆನ್ನು ನೋವಿನಂತಹ ಸಣ್ಣ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ದೈಹಿಕ ವ್ಯಾಯಾಮಕ್ಕೆ ಆದ್ಯತೆ ನೀಡಿ ಆರೋಗ್ಯವನ್ನು ಕಾಯ್ದುಕೊಳ್ಳಿ. ಆರೋಗ್ಯವಂತರಾಗಿರಿ. ಕೆಲವೊಂದು ಅದೃಷ್ಟ ಸಂಗತಿಗಳು. ಅದೃಷ್ಟ ಬಣ್ಣ ನೀಲಿ. ಅದೃಷ್ಟ ಸಂಖ್ಯೆ 8. ಸುಲಭ ಪರಿಹಾರ. ಇಂದು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಬಡವರಿಗೆ ಕಪ್ಪು ಬಣ್ಣದ ವಸ್ತುಗಳನ್ನು ದಾನ ಮಾಡಿ. ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತವೆ. ಒಳ್ಳೆಯದಾಗಲಿ. ಶುಭ ದಿನ. 11ನೇಯದ್ದು ಕುಂಭರಾಶಿ.
ಕುಂಭರಾಶಿಯವರದ್ದು ಸಾಮಾನ್ಯ ಸ್ಥಿತಿಯನ್ನು ನೋಡಿದಾಗ ನಿಮಗೆ ಹೊಸ ಆಲೋಚನೆಗಳು ನಿಮ್ಮಲ್ಲಿ ಉತ್ಸಾಹ ತುಂಬಲಿವೆ. ಹಾಗೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವಂತಹ ಕೆಲಸಗಳನ್ನು ಮಾಡುತ್ತೀರಿ. ಇನ್ನು ವೃತ್ತಿ ಮತ್ತು ವ್ಯಾಪಾರ ವಿಷಯಕ್ಕೆ ಬಂದಾಗ ಕಚೇರಿಯಲ್ಲಿ ನಿಮ್ಮ ಸೃಜನಶೀಲತೆ ಮನ್ನಣೆ ಸಿಗಲಿದೆ. ವ್ಯಾಪಾರದಲ್ಲಿ ಹೊಸ ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ತಜ್ಞರ ಸಲಹೆ ಪಡೆಯುವುದು ಉತ್ತಮ. ಆರ್ಥಿಕತೆ ಸಂಬಂಧಪಟ್ಟಂತೆ ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗುವುದು ಒಳ್ಳೆಯದು. ಆದಾಯವು ಸ್ಥಿರವಾಗಿದ್ದರೂ ಹಠಾತ್ ಖರ್ಚುಗಳು ಎದುರಾಗುತ್ತವೆ, ಎಚ್ಚರವಿರಲಿ. ಹಾಗೆ ಕುಟುಂಬ ಮತ್ತು ಪ್ರೀತಿ ವಿಷಯಕ್ಕೆ ಬಂದಾಗ ಕುಟುಂಬದವರೊಂದಿಗೆ ಸಮಯ ಕಳೆಯಲು ಅವಕಾಶ ಸಿಗಲಿದೆ. ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸಕ್ಕೆ ಹೋಗುವ ಯೋಜನೆ ರೂಪಿಸಬಹುದು. ಇನ್ನು ಆರೋಗ್ಯ ದೃಷ್ಟಿಯಲ್ಲಿ ನೋಡಿದಾಗ ನಿಮಗೆ ಗ್ಯಾಸ್ಟ್ರಿಕ್ ಅಥವಾ ಜೀರ್ಣ ಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಎಚ್ಚರವಿರಲಿ. ನೀರನ್ನು ಹೆಚ್ಚು ಕುಡಿಯಿರಿ, ಆರೋಗ್ಯವಂತರಾಗಿರಿ. ಇನ್ನು ಕೆಲವೊಂದು ಅದೃಷ್ಟ ಸಂಗತಿಗಳು. ಅದೃಷ್ಟ ಬಣ್ಣ ಗಾಢ ನೀಲಿ. ಅದೃಷ್ಟ ಸಂಖ್ಯೆ 11. ಸರಳ ಪರಿಹಾರ: ಇಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಳಸಿ ಮಾಲೆ ಅರ್ಪಿಸುವುದು ಶುಭ ತರಲಿದೆ. ಒಳ್ಳೆಯದಾಗಲಿ. ಶುಭ ದಿನ. ಕೊನೆಯದ್ದು ಮೀನರಾಶಿ. ಮೀನರಾಶಿಯವರ ಸಾಮಾನ್ಯ ಸ್ಥಿತಿಯನ್ನು ನೋಡಿದಾಗ ನಿಮ್ಮ ಮನಸ್ಸು ಶಾಂತವಾಗಿರಲಿದೆ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚುತ್ತದೆ. ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸಲು ಇದು ಸೂಕ್ತ ದಿನ. ಇನ್ನು ವೃತ್ತಿ ಮತ್ತು ವ್ಯಾಪಾರ ವಿಷಯಕ್ಕೆ ಬಂದಾಗ ಉದ್ಯೋಗದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಲಾಭವಾಗುವ ಸಾಧ್ಯತೆ ಇದೆ. ಹೊಸ ವ್ಯವಹಾರ ಆರಂಭಿಸಲು ಇದು ಶುಭ ಸಮಯ. ಆರ್ಥಿಕತೆ ವಿಷಯ ಬಂದಾಗ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ. ಹಳೆಯ ಹೂಡಿಕೆಗಳಿಂದ ಧನ ಲಾಭವಾಗುವ ಸೂಚನೆ ಇದೆ. ಆದರೆ ಕೈಗಡ ಸಾಲ ಕೊಡುವ ಮೊದಲು ಯೋಚಿಸಿ. ಇನ್ನು ಕುಟುಂಬ ಮತ್ತು ಪ್ರೀತಿ ವಿಷಯಕ್ಕೆ ಬಂದಾಗ ಕುಟುಂಬದಲ್ಲಿ ಪ್ರೀತಿ ಮತ್ತು ಸೌಹಾರ್ದತೆ ಇರಲಿದೆ. ಮಕ್ಕಳಿಂದ ಶುಭ ಸುದ್ದಿ ಕೇಳುತ್ತೀರಿ. ಸಂಗಾತಿಯ ಜೊತೆಗಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ. ಆರೋಗ್ಯವನ್ನು ನೋಡಿದಾಗ ಆರೋಗ್ಯದಲ್ಲಿ ಯಾವುದೇ ದೊಡ್ಡ ಸಮಸ್ಯೆಗಳಿಲ್ಲ. ಆದರೂ ಶೀತ ಅಥವಾ ಕೆಮ್ಮಿನಂಥ ಸಣ್ಣ ತೊಂದರೆಗಳ ಬಗ್ಗೆ ಎಚ್ಚರವಿರಲಿ. ಆರೋಗ್ಯದ ಕಡೆ ಗಮನವಿರಲಿ. ಅದೃಷ್ಟ ಸಂಗತಿಗಳು. ಅದೃಷ್ಟ ಬಣ್ಣ ಹಳದಿ ಮತ್ತು ಕೇಸರಿ. ಅದೃಷ್ಟ ಸಂಖ್ಯೆ 3. ಸುಲಭ ಪರಿಹಾರ: ಗುರುವಾರವಾಗಿರುವುದರಿಂದ ದಕ್ಷಿಣಾಮೂರ್ತಿ ಅಷ್ಟಕ ಪಠಿಸಿ ಅಥವಾ ದೇಗುಲದಲ್ಲಿ ಬಾಳೆಹಣ್ಣನ್ನು ದಾನ ಮಾಡಿ. ನಿಮ್ಮ ಕಷ್ಟಗಳು ನಿವಾರಣೆಯಾಗುತ್ತವೆ. ಒಳ್ಳೆಯದಾಗಲಿ. ಶುಭ ದಿನ. ವೀಕ್ಷಕರೇ, ಇದಿಷ್ಟು ಇಂದಿನ 12 ರಾಶಿಗಳ ಭವಿಷ್ಯ. ವಿಶೇಷವಾಗಿ ಗುರುಪುಷ್ಯ ಯೋಗ ಇರುವುದರಿಂದ ನಿಮ್ಮೆಲ್ಲರಿಗೂ ಆ ಗುರು ರಾಘವೇಂದ್ರ ಸ್ವಾಮಿ ಹಾಗೂ ಮಹಾಲಕ್ಷ್ಮಿ ಕೃಪೆ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇನೆ. ನಿಮ್ಮ ರಾಶಿಯ ಬಗ್ಗೆ ಅಥವಾ ನಿಮ್ಮ ಜೀವನದ ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಕೆಳಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇದೇ ರೀತಿಯ ದಿನನಿತ್ಯದ ರಾಶಿ ಭವಿಷ್ಯ ಅಥವಾ ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾಳೆ ಮತ್ತೆ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಜನ್ಮಂಗಾಳಿ ಭವಂತು.